ತೆಂಗಿನಕಾಯಿ ಸುಲಿಯುವಾಗ ಆ ಹುಡುಗ ಉದ್ದೇಶಪೂರ್ವಕವಾಗಿ ಕಲ್ಲಿನಿಂದ ಅವನ ಕಾಲಿಗೆ ಗಾಯ ಮಾಡಿಕೊಂಡ. ನಂತರ ಅವನು ಸ್ಥಳದಿಂದ ಮತ್ತೊಂದು ಆಯುಧವನ್ನು ಹೊರತೆಗೆದು ಅದನ್ನು ತನ್ನ ಕಾಲಿನಿಂದ ಹೊಡೆದು ಅದನ್ನು ಎಲ್ಲೋ ಯಾರಿಗೂ ಕಾಣದಂತೆ ಬಚ್ಚಿಟ್ಟನು. ಆ ಹುಡುಗ ಜೈಲಿನಿಂದ ತಪ್ಪಿಸಿಕೊಳ್ಳಲು ಇದನ್ನೆಲ್ಲ ಮಾಡುತ್ತಿದ್ದ. ಪಾದಗಳನ್ನು ತೊಳೆಯುವ ನೆಪದಲ್ಲಿ ಅವನು ಆ ಆಯುಧವನ್ನು ತನ್ನ ಲುಂಗಿಯಲ್ಲಿ ಮರೆಮಾಡಿ ಪೊಲೀಸರಿಗೆ ತನ್ನ ಗಾಯವನ್ನು ತೋರಿಸಿದನು. ಇದು ಅವನಿಗೆ ತನ್ನ ಕೋಣೆಯಿಂದ ಆಯುಧವನ್ನು ಸುಲಭವಾಗಿ ಹೊರತೆಗೆಯಲು ಅವಕಾಶ ಮಾಡಿಕೊಟ್ಟಿತು. ನಂತರ ರಾತ್ರಿಯಾಗುತ್ತಿದ್ದಂತೆ ಅಗೆಯುವ ಕೆಲಸ ಪ್ರಾರಂಭವಾಯಿತು. ಸಿಮೆಂಟ್ ಅನ್ನು ಒಡೆಯಲು ಹುಡುಗ ಅದರಲ್ಲಿ ಒಂದು ಬಟ್ಟೆಯನ್ನು ನೆನೆಸಿ ಶಬ್ದವನ್ನು ಮಂದಗೊಳಿಸಲು ಕಲ್ಲುಗಳಿಂದ ಎಸೆದನು. ನಂತರ ಅವರು ಅಗೆದ ಮಣ್ಣನ್ನು ನೀರಿನೊಂದಿಗೆ ಬೆರೆಸಿ ಶೌಚಾಲಯಕ್ಕೆ ಸುರಿದರು. ಸಮಯ ಮತ್ತು ಶ್ರಮ ಎರಡನ್ನೂ ಉಳಿಸುವ ಮೂಲಕ ರಂಧ್ರವನ್ನು ಅಗೆಯುವ ಮೂಲಕ ಜೈಲಿನ ಒಳಚರಂಡಿ ಪೈಪ್ ಅನ್ನು ತಲುಪುವುದು ಅವರ ಯೋಜನೆಯಾಗಿತ್ತು. ತಡರಾತ್ರಿಯವರೆಗೆ ಕೆಲಸ ಮಾಡಲು ಅವರು ಅಡುಗೆ ಮನೆಯಿಂದ ಸೀಮೆಣ್ಣೆ ಮತ್ತು ಮರವನ್ನು ಕದ್ದು ತಮ್ಮ ಕೋಣೆಗೆ ತರಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಪೊಲೀಸರಿಗೆ ಅನುಮಾನ ಬಂತು. ಆದರೂ ಪಾತ್ರೆಯು ಕೆಳಗಿರುವ ಹೊಂಡ ಅವರನ್ನು ಮರೆಮಾಡಿತು. ಇಷ್ಟೆಲ್ಲ ಮಾಡಿದ ನಂತರವೂ ಹಲವು ದಿನಗಳ ಕಠಿಣ ಪರಿಶ್ರಮ ಮತ್ತು ಯೋಜನೆಯ ನಂತರ ಅವರು ಅಂತಿಮವಾಗಿ ಅಲ್ಲಿಂದ ಹೊರಬಂದರು.